ಕಡಲೆಕಾಳು ಗೊಜ್ಜು ಮಾಡೋದಕ್ಕೆ ಮೊಳಕೆ ಬಂದಿರೋ ಕಾಳುಗಳು ತೊಗೊಂಡಿದ್ದೀನಿ ನಾನು. ಕಡಲೆಕಾಳು ಒಂದು 100 ಗ್ರಾಮ್ ಕಾಳು ನೆನೆಸಿ ಮೊಳಕೆ ಬರಿಸಿದ್ದೀನಿ. ಅದಕ್ಕೆ ರುಬ್ಬೋದಕ್ಕೆ ಒಂದು ಸ್ವಲ್ಪ ಈರುಳ್ಳಿ, ಕಡಲೆಪಪ್ಪು, ಕೊಬ್ಬರಿ, ಟೊಮೆಟೊ, ಹುಣಸೆಹಣ್ಣು, ಖಾರದ ಪುಡಿ ಇದೆಲ್ಲ ಹಾಕಿ ಮಿಕ್ಸಿ ಮಾಡ್ತೀನಿ. ಕಡಲೆಕಾಳು ಕುಕ್ಕರ್ಗೆ ಇಡ್ತೀನಿ. ಗೋಧಿ ಹಸಿಟ್ಟು ಒಂದು 1/4 kg ತೊಗೊಂಡಿದ್ದೀನಿ ನಾನು ಪರೋಟ ಮಾಡೋದಕ್ಕೆ. ಅದಕ್ಕೆ ಪಾಲಕ್ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿರೋದು ಇದೆಲ್ಲ ಮಿಕ್ಸಿ ಮಾಡ್ತೀನಿ. ಅದಕ್ಕೆ ಸ್ವಲ್ಪ ಶುಂಠಿ, ಜೀರಿಗೆ, ಒಣಮೆಣಸಿನ್ಕಾಯಿ ಇದು ಮಿಕ್ಸಿ ಮಾಡ್ತೀನಿ. ಮಿಕ್ಸಿ ಮಾಡ್ಕೊಂಬಂದಿದ್ದೀನಿ. ಈಗ ಇದನ್ನು ಕಲಿಸ್ತೀನಿ. ಒಂದು ಸ್ವಲ್ಪ ಉಪ್ಪು ಹಾಕ್ಕೋತೀನಿ. ಸ್ವಲ್ಪ ಹಾಕ್ಕೊಂಡು ಕಲಿಸ್ಬೇಕು. ಇದೆ ಈಗ ಗೋಧಿ ಹಿಟ್ಟು ಕಲಸಿದ್ದಾಗಿದೆ. ಪರೋಟಾಗೆ ಸ್ವಲ್ಪ ಒಂದು ಸ್ಪೂನ್ ಎಣ್ಣೆ ಹಾಕಿ ಇದನ್ನ ರೆಸ್ಟ್ ಮಾಡೋಕ್ಕೆ ಬಿಡ್ತೀನಿ. ಮಿಕ್ಸ್ ಮಾಡಿಟ್ಟು 10 ನಿಮಿಷ ರೆಸ್ಟ್ ಮಾಡಿ ಬಿಡ್ತೀನಿ. ಈಗ ಕುಕ್ಕರ್ ಬಿಟ್ಟಿದೆ. ಈಗ ತಣ್ಣಗಾಗಿದೆ, ತೆಗಿತಾ ಇದ್ದೀನಿ. ಕಡಲೆಕಾಳು 3 ಕೂಗಿಸ್ಕೊಂಡಿದ್ದೀನಿ. ಒಗ್ಗರಣೆಗಿರ್ತೀನಿ. ಎಣ್ಣೆ ಹಾಕೋತೀನಿ ಒಂದು 3 ಸ್ಪೂನು ಒಗ್ಗರಣೆಗೆ. ಸಾಸಿವೆ, ಜೀರಿಗೆ ಆಗಿದೆ. ಬೆಳ್ಳುಳ್ಳಿ, ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿ, ಕರಿಬೇವು ಆಗಿದೆ. ಈರುಳ್ಳಿ ಹಾಕೋತೀನಿ ಸಣ್ಣಗೆ ಹೆಚ್ಚಿಟ್ಕೊಂಡಿರೋದು. ಕಡಲೆಕಾಳು ಜೊತೆಗೆ ಸ್ವಲ್ಪ ಇಂಗು ಹಾಕ್ಕೋತೀನಿ. ಈರುಳ್ಳಿ ಆಗಿದೆ. ಅದಕ್ಕೆ ರುಬ್ಬಿರೋ ಮಸಾಲೆ ಹಾಕ್ಕೋತೀನಿ. ಒಂದು ಸ್ವಲ್ಪ ಮಿಕ್ಸಿ ಜಾರ್ ತೊಳೆದು ನೀರು ಹಾಕ್ಕೋತೀನಿ. ನೀರು ಕುದೀತಾ ಇದೆ. ಬೇಯಿಸಿಟ್ಕೊಂಡಿರೋಂಥ ಕಡಲೆಕಾಳು ಮತ್ತು ಅದರಲ್ಲಿರೋ ನೀರು ಎಲ್ಲ ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಹಾಕ್ತೀನಿ. ಇದು ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ಆಗುತ್ತೆ. ಕಡಲೆಕಾಳು ಗೊಜ್ಜಿಗೆ ಒಂಚೂರು ಅರಿಶಿನದ ಪುಡಿ ಹಾಕ್ಕೋತೀನಿ. ಕಡಲೆಕಾಳು ಗೊಜ್ಜು ಕುದೀತಾ ಇದೆ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೋತೀನಿ. ಇದಾಗಿದೆ. ಸ್ಟವ್ ಆಫ್ ಮಾಡ್ಕೊಳ್ತೀನಿ. ಈಗ ನಾನು ಇದನ್ನು ಉಂಡೆ ಮಾಡ್ಕೋತೀನಿ ಪರೋಟಾಗೆ. ನಾನು ಪರೋಟಾಗೆ ಈಗ ಉಂಡೆ ಮಾಡ್ಕೋತೀನಿ. ನಾಲ್ಕಾಗಿದೆ ಪರೋಟ. ಇದನ್ನು ಹೊಸ್ಕೋತೀನಿ ಪರೋಟನ. ಈ ಥರ ಹೊಸ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೋಬೇಕಿಲ್ಲಿ. ಈ ಥರ ಎಣ್ಣೆ ಹಾಕಿ ಮತ್ತೆ ಈ ಥರ ಮಡಚಿ ಹಸಿಬೇಕು. ಇದು ಹೊಸದಿದ್ದಾಗಿದೆ ಪರೋಟಗೆ.
ಈಗ ಪರೋಟ ಹಾಕ್ತೀನಿ. ಬೇಯಬೇಕು, ಬೇಯಿಸಿ ಎಣ್ಣೆ ಹಾಕೋತೀನಿ. ಅರ್ಧ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಈ ಕಡೆನು. ಪರೋಟ ಆಗಿದೆ, ತೆಕ್ಕೋತೀನಿ ಇದನ್ನು. ಇನ್ನೊಂದು ಹಾಕ್ತೀನಿ. ಕಡಲೆಕಾಳು ಗೊಜ್ಜು ರೆಡಿಯಾಗಿದೆ. ಅದಕ್ಕೆ ಪರೋಟ ಮಾಡಿದ್ದೀನಿ. ಪರೋಟನೂ ರೆಡಿಯಾಗಿದೆ. ನೋಡಿ, ಪರೋಟ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ. ಪದ್ರ ಪದ್ರ ಲೇಯರ್ ಬಂದಿದೆ. ಈ ಥರ ಮಕ್ಕಳಿಗೆ ಮಾಡಿಕೊಡೋದ್ರಿಂದ ಮಕ್ಕಳು ಖುಷಿಯಾಗಿ ತಿಂತಾರೆ. ಅವರು ಸೊಪ್ಪುಗಳು ತಿನ್ನೋದಿಲ್ವಲ್ಲ, ಅವ್ರಿಗೆ ಟೇಸ್ಟ್ ಮಾಡ್ತೀನಿ ಹೇಗಿದೆ ಅಂತ ಹೇಳ್ತೀನಿ. ತುಂಬ ಚೆನ್ನಾಗಿದೆ ಎರಡಕ್ಕೂ ಕಾಂಬಿನೇಷನ್ನು. ನೀವು ಒಮ್ಮೆ ಈ ಥರ ಮಾಡಿ ಹೇಗಿದೆ ಎಂದು ಕಮೆಂಟ್ ಮಾಡಿ ತಿಳಿಸಿ. ಮರೆಯದೆ ಸಬ್ಸ್ಕ್ರೈಬ್, ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಬೆಲ್ ಬಟನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.